ಬನ್ನಿ ಆತ್ಮೀಯ ಸ್ನೇಹಿತರೆ, ನಿಶ್ಚಯ ರೂಪದ ಆಸನದ ಮೇಲೆ ಅಚಲ ಸ್ಥಿತಿ. ಅಂದ್ರೆ ಇಲ್ಲಿ ತಂದೆ ಹೇಳ್ತಾ ಇರೋದು ಸತ್ಯಯುಗದ ಸ್ಥಾಪನೆ ಬಗ್ಗೆ, ನಿಶ್ಚಯ ಬಗ್ಗೆ. ಎಷ್ಟೋ ಜನ ವಿನಾಶ ಆಗ್ತಾ ಇಲ್ಲ ಅನ್ನೋದ್ರ ಹಿಂದೆ ಸತ್ಯಯುಗದ ಸ್ಥಾಪನೆಯ ನಿಶ್ಚಯವನ್ನ ಮಾಡ್ತಿದ್ದಾರೆ. ಮೊದಲು ನಾವು ಸತ್ಯಯುಗದ ಸ್ಥಾಪನೆಯನ್ನ ನಿಶ್ಚಯ ಇಟ್ಕೋಬೇಕು ತಾನೆ, ಸ್ಥಾಪನೆ ಬಗ್ಗೆ. ಅನಂತರ ವಿನಾಶ ಆಗೇ ಆಗತ್ತೆ. ಸ್ಥಾಪನೆಯ ಆಧಾರದ ಮೇಲೆ ವಿನಾಶ ನಿಂತಿದೆ, ವಿನಾಶದ ಆಧಾರದ ಮೇಲೆ ಸ್ಥಾಪನೆ ನಿಂತಿಲ್ಲ ಅಂತ ತಂದೆ ಇಲ್ಲಿ ಹೇಳ್ತಾ ಇರೋದು. ಆಮೇಲೆ ನಿಶ್ಚಯ ಬುದ್ಧಿಯಾಗೋ 4 ಮಾತು ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಇಲ್ಲಿ ನಿಶ್ಚಯ ಬುದ್ಧಿಯಾಗೋ ಮುಖ್ಯ 4 ಮಾತುಗಳಿವೆ. 4ರಲ್ಲಿಯೂ ಪರ್ಸೆಂಟೇಜ್ ಪೂರ್ಣವಿರಬೇಕು. ಆ 4 ಮಾತುಗಳನ್ನ ತಿಳಿದಿದ್ದೀರಿ ಮತ್ತು ಅವುಗಳಂತೆ ನಡೀತಿದ್ದೀರಿ. ತಂದೆಯ ನಿಶ್ಚಯ ಏನಿದೆಯೋ, ಹೇಗಿದೆಯೋ, ಯಾವ ಸ್ವರೂಪದಿಂದ ಪಾರ್ಟ್ ಮಾಡುತ್ತಿರುವರೋ ಅದನ್ನು ಹಾಗೆಯೇ ತಿಳಿಯುವುದು ಮತ್ತು ಒಪ್ಪಿಕೊಳ್ಳುವುದು. ಅಂದ್ರೆ ತಂದೆ ಏನಕ್ಕೆ ಬಂದಿದ್ದಾರೆ? ಸತ್ಯಯುಗದ ಸ್ಥಾಪನೆ ಮಾಡ್ಲಿಕ್ಕಲ್ವಾ? ಅವರ ಸ್ವರೂಪ ಯಾವ ರೀತಿ ಬಂದವರು? ಅವರಿರೋದು ಆತ್ಮ ಸ್ವರೂಪದಲ್ಲಿ. ಎಲ್ಲರನ್ನು ಅವರ ಆತ್ಮಗಳ ತಂದೆ ಅಲ್ಲ, ಎಲ್ಲರನ್ನ ಆತ್ಮ ಅಂತ ನೋಡಿದ್ರು, ಮಧುರವಾದ ಮಕ್ಕಳು ಅಂತ ನೋಡಿದ್ರು. ನಾವೆಲ್ಲರೂ ಏನಂತ ನೋಡ್ಬೇಕು? ಸಹೋದರಾತ್ಮರು ಅಂತ ನೋಡ್ಬೇಕು. ಹಾಗೆ ಅದೇ ರೀತಿ ಸ್ವರೂಪದಲ್ಲಿ ಸ್ಥಿತರಾಗೋದು. ಅಂದ್ರೆ ಅವರು ಈ ಶರೀರದಲ್ಲಿ ಅತಿಥಿಯಾಗಿ ಬಂದ್ರು, ತಮ್ಮ ಕಾರ್ಯ ಏನಿದೆಯೋ ಅದನ್ನ ಮಾಡಿದ್ರು, ಮತ್ತೆ ಪರಂಧಾಮಕ್ಕೆ ಹೋದ್ರು. ಆ ರೀತಿ ನಾವಿಲ್ಲಿ ಪಾರ್ಟ್ ಮಾಡ್ಬೇಕಾಗಿದೆ. ಇದು ಮೊದಲನೇ ನಿಶ್ಚಯ. 2ನೇ ನಿಶ್ಚಯ ಏನು? ತಂದೆಯಿಂದ ಪ್ರಾಪ್ತಿಯಾದ ಜ್ಞಾನ ಅನುಭವದಿಂದ ಸ್ಪಷ್ಟವಾಗಿ ತಿಳಿಯುವುದು ಮತ್ತು ಒಪ್ಪಿಕೊಳ್ಳುವುದು. ಅಂದ್ರೆ ತಂದೆ ಏನೆಲ್ಲ ನಮಗೆ ಕೊಟ್ಟಿದ್ದಾರೆ, ರಾಜಯೋಗ ಶಿಕ್ಷಣ, ಜ್ಞಾನ, ಅದನ್ನ ನಾವು ಧಾರಣೆ ಮಾಡ್ಬೇಕು, ಸೇವೆ ಮಾಡ್ಬೇಕು. ತಂದೆ ಹೇಗೆ ತನ್ನ ಮೂಲ ಸ್ಥಾನವನ್ನೇ ಬಿಟ್ಟು ನಮ್ಮೆಲ್ಲರಿಗೋಸ್ಕರ ಈ ಸಾಕಾರ ಲೋಕಕ್ಕೆ ಬಂದ್ರಲ್ವಾ? ಇನ್ನು ನಾವು ಮಾಡ್ಬೇಕಾಗಿರೋದು ಏನಿದೆ? ಧಾರಣೆ, ಸೇವೆ. 2ನೇದು ಪಾಯಿಂಟ್ ಮುಗೀತು. 3ನೇದೇನು? ಸ್ವಯಂ ಸಹ ಏನಾಗಿದ್ದರೋ, ಹೇಗಿದ್ದೀರೋ, ಅಂದ್ರೆ ತಮ್ಮ ಅಲೌಕಿಕ ಜನ್ಮದ ಶ್ರೇಷ್ಠ ಜೀವನವನ್ನ ಮತ್ತು ಶ್ರೇಷ್ಠ ಬ್ರಾಹ್ಮಣರ ಜೀವನವನ್ನ, ತಮ್ಮ ಶ್ರೇಷ್ಠ ಪಾರ್ಟ್, ತಮ್ಮ ಶ್ರೇಷ್ಠ ಸ್ಥಿತಿ ಮತ್ತು ಸ್ಥಾನದ ಮಹತ್ವ ಹೇಗಿದೆಯೋ ಹಾಗೆ ಸ್ವಯಂನ ಮಹತ್ವ ತಿಳಿಯುವುದು, ಒಪ್ಪುವುದು ಮತ್ತು ಅದರಂತೆ ನಡೆಯುವುದು. ಇದೇನು? ಕಲ್ಯಾಣಕಾರಿ ಸಂಗಮ ಯುಗ. ಇಲ್ಲಿ ನಾವೇನು? ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರ, ಈ ಸಂಗಮ ಯುಗದಲ್ಲೇ ನಾವು ಬ್ರಾಹ್ಮಣರ ಪಾರ್ಟ್ ಮಾಡೋದು. ಅದರಿಂದ ನಾವು ಆದಷ್ಟು ಪರಮಾತ್ಮ ತಂದೆಯ 108 ಮಾಲೆಯ ಮಣಿಯಾಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡೋದಲ್ಲ, ಆಗ್ಬೇಕು. ಇನ್ನು 4ನೇ ಪಾಯಿಂಟ್ ಏನಂದ್ರೆ ವರ್ತಮಾನ ಶ್ರೇಷ್ಠ ಪುರುಷೋತ್ತಮ ಕಲ್ಯಾಣಕಾರಿ ಏರುವ ಕಲೆಯ, ಅಂದ್ರೆ ಏರೋ ಕಲೆ ಅಂದ್ರೆ ಏನು? ಕಬ್ಬಿಣದ ಯುಗ, ಅದೆಲ್ಲ ನಿಮ್ಗೆ ಇದ್ರಲ್ಲಿ ನೋಡ್ರಿ 7 days ಕೋರ್ಸಲ್ಲಿ ನಿಮಗೆ ತಿಳಿತದೆ. ಏರುವ ಕಲೆ ಸಮಯವನ್ನು ತಿಳಿಯುವುದು ಮತ್ತು ತಿಳಿದು ಹೆಜ್ಜೆಯನ್ನ ಇಡುವುದು. ಈ 4 ಮಾತುಗಳ ಮೇಲೆ ಪೂರ್ಣ ನಿಶ್ಚಯ ಪ್ರಾಕ್ಟಿಕಲ್ ಜೀವನದಲ್ಲಿ ಇರುವುದಕ್ಕೆ ನಿಶ್ಚಯ ಬುದ್ಧಿ ವಿಜಯಂತಿ ಅಂತೀವಿ. ಯಾವುದೇ ಒಂದು 4? ತಂದೆ ಆತ್ಮ ಸ್ವರೂಪದಲ್ಲಿ ಬಂದು, ಅತಿಥಿಯಾಗಿ ಬಂದು ದೇಹದಲ್ಲಿ ಶಿಕ್ಷಣ ಕೊಟ್ಟರು, ಹೋದ್ರು. ಅವರಿಗೆ ಸತ್ಯುಗದ ಸ್ಥಾಪನೆ ನಿಶ್ಚಯ ಎಷ್ಟು ಪಕ್ಕಾ ಇತ್ತು ಅಷ್ಟು ನಿಶ್ಚಯ ನಮಗಿರ್ಬೇಕು. 2ನೇದೇನು? ಅವರು ಜ್ಞಾನವನ್ನ ಕೊಟ್ಟರು, ಯೋಗವನ್ನ ಹೇಳ್ಕೊಟ್ರು, ನಾವು ಧಾರಣೆ ಸೇವೆಯನ್ನ ಮಾಡ್ಬೇಕು. 3ನೇದೇನು? ನಾವು ಸ್ವಯಂ ಸಹ ಏನಾಗಿದ್ದೀರೋ, ಹೇಗಿದ್ದೀರೋ ಅಂದ್ರೆ ಅಲೌಕಿಕ ಜನ್ಮದ, ಇದೊಂದು ಅಲೌಕಿಕ ಜನ್ಮ. ಸಂಗಮ ಯೋಗದಲ್ಲಿ ನಮ್ಮ ಬ್ರಾಹ್ಮಣ ಜನ್ಮ ಶ್ರೇಷ್ಠವಾದ ಜನ್ಮ. ಇದನ್ನ ನಾವು ಆದಷ್ಟು ತಂದೆ ಶ್ರೀಮತಾನುಸಾರ ನಡಿಬೇಕು. 4ನೇದೇನು? ಇದು ಪುರುಷೋತ್ತಮ ಕಲ್ಯಾಣಕಾರಿ ಯುಗದಲ್ಲಿ ಇಲ್ಲಿ ಇಳಿಯುವಂಥದ್ದು ಆಗ್ಲೇಬಾರ್ದು. ಸದಾ ಏರುವ ಕಲೆನೇ ಇರಬೇಕು. ಇದಕ್ಕೆ 4 ಪಾಯಿಂಟ್ ಹೇಳ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ. ಈ 4 ಪಾಯಿಂಟಲ್ಲೂ ನೀವು ಅದರಲ್ಲೂ ಮತ್ತು ಪರ್ಸೆಂಟೇಜ್ ಬಗ್ಗೆ ಹೇಳ್ತಿದ್ದಾರೆ ನೋಡ್ರಿ. ಮಾತುಗಳಲ್ಲಿ ಸಹ ಪರ್ಸೆಂಟೇಜ್ ಸಹ ಇರಬೇಕು. ನಿಶ್ಚಯವಿದೆ. ಕೇವಲ ಇಷ್ಟೇ ಮಾತಿಗೆ ಖುಷಿ ಕಡಿಮೆ ಇದ್ರೆ ನಿಶ್ಚಯದ ಆಸನ ಯಾವುದೇ ಸಮಯದಲ್ಲಿ ಅಥವಾ ಏಕೆಂದ್ರೆ ಈಗ ಸಂಪನ್ನರಾಗುವ ಸಮಯ ಸಮೀಪ ಬರ್ತಿದೆ ಅಂತೆ. ಆಗ ಎಷ್ಟೆಷ್ಟು ಅತಿ ಸ್ವಚ್ಛ ಸತೋಪ್ರಧಾನ ಆಗುವಿರೋ ಅಷ್ಟು ಅತಿ ಸ್ವಚ್ಛ ಸ್ಟೇಜ್ ಮೇಲೆ ಎಂದು ಚಿಕ್ಕ ಕೊರತೆ ಎನ್ನುವಂಥದ್ದು ಮತ್ತು ಸಾಧಾರಣ ಕಲೆ ಎಂದು ಅನುಭವ ಆಗುವಂಥದ್ದು ಬಹಳ ದೊಡ್ಡದಾಗಿ ಕಂಡು ಬರ್ತದೆ.
ಆಮೇಲೆ ಇನ್ನೊಂದು ಏನು ಹೇಳ್ತಿದ್ದಾರೆ ತಂದೆಯಲ್ಲಿ ಹೇಳಿದ್ನಲ್ವಾ, ವಿನಾಶದ ಸಾಧನ. ನೀವು ಏನ್ ಮಾಡ್ತಿದ್ದೀರಾ, ನಿಮ್ಮದೇ ಕೆಲಸದಲ್ಲಿ ಮಗ್ನರಾಗಿದ್ದೀರೋ, ಅಂದ್ರೆ ವಿನಾಶಕಾರಿಗಳ ಕಡೆಗೆ ದೃಷ್ಟಿ ಇಡ್ತಿದ್ದೀರೋ, ವಿನಾಶಕಾರಿಗಳು ಏನೇನಾಗ್ತಿದೆ, ಇಲ್ಲಿ ವಿನಾಶ ಹೇಗಾಗ್ತಿದೆ ಆ ಕಡೆ ದೃಷ್ಟಿ ಇಡ್ತಿದ್ರೋ, ಅಥವಾ ವಿನಾಶದ ಸಾಧನ ಸಮಾಚಾರವನ್ನು ಕೇಳುವ ಆಧಾರದ ಮೇಲೆ ಪುರುಷಾರ್ಥ ನಡೀತಾ ಇಲ್ಲ ತಾನೇ ನಿಮ್ದು. ನಮ್ದು ಸ್ಥಾಪನೆ ಕಾರ್ಯದಲ್ಲಿ ನಡಿಬೇಕು ಅಂತ ತಂದೆ ಹೇಳ್ತಾ ಇರೋದು. ವಿನಾಶದ ಕಾರ್ಯದಲ್ಲಿ ನಮ್ಮ ಬುದ್ಧಿಯನ್ನ ನಾವು ಜೋಡಿಸ್ಬಾರ್ದು. ಅದು ಸಡಿಲಗೊಂಡ್ರೆ ತಮ್ಮ ಪುರುಷಾರ್ಥವು ಸಡಿಲವಾಗ್ತದೆಯೇ? ಸ್ಥಾಪನೆ ಆಧಾರದ ಮೇಲೆ ವಿನಾಶ ಆಗ್ತದೆ ತಾನೇ, ವಿನಾಶದ ಆಧಾರದ ಮೇಲೆ ಸ್ಥಾಪನೆ ಆಗ್ಬೇಕು ಅಂತ ತಂದೆ ಕೇಳ್ತಿದ್ದಾರೆ. ಸ್ಥಾಪನೆ ಮಾಡುವಂಥವ್ರು ವಿನಾಶದ ಜ್ವಾಲೆಯನ್ನು ಪ್ರಜ್ವಲ ಮಾಡಲು ನಿಮಿತ್ತರಾಗುವರು. ಸ್ಥಾಪನೆ ಮಾಡೋರು ವಿನಾಶಕ್ಕೆ ನಾವು ಇದು ಆಗ್ತೀವಿ, ಏನು ಕಾರಣ ಆಗ್ತೀವಿ ಹೊರತು, ವಿನಾಶ ಮಾಡೋರು ಅಂದ್ರೆ ನಾವು ವಿನಾಶದ ಕಡೆ ನೋಡ್ತಿದೀವಲ್ಲ, ನಾವು ಸತ್ಯುಗದ ಸ್ಥಾಪನೆ ಮಾಡೋಕ್ಕೆ ನಿಮಿತ್ತ ಆಗೋದಿಲ್ಲ ಅಂತ ತಂದೆ ಹೇಳ್ತಾ ಇರೋದಿಲ್ಲಿ. ಸ್ಥಾಪನೆ ಮಾಡೋರು ಆಧಾರ ಮೂರ್ತಿಯಾಗಿದ್ದಾರೆ. ಇಲ್ಲಿ ಸತ್ಯುಗದ ಸ್ಥಾಪನೆ ಬಗ್ಗೆ ಮಾತ್ರ ಗಮನ ಕೊಡಿ, ವಿನಾಶ ಅನ್ನೋ ಮಾತನ್ನ ಆಡಬೇಡಿ ಅಂತ ತಂದೆ ಹೇಳ್ತಾ ಇರೋದು. ಇಂತಹ ಆಧಾರ ಮೂರ್ತಿಗಳು ಇದೇ ವಿನಾಶದ ಮಾತಿನ ಬಗೆಗೆ ಅಲುಗಾಡುವುದಿಲ್ಲವಷ್ಟೇ, ಆಗುವುದೋ ಇಲ್ಲ ಎಂಬ ಕೋಲಾಹಲ ಇಲ್ಲವಷ್ಟೇ. ಜನರು ಏನಂತಾರೆ ಅಥವಾ ಜನ ಏನ್ ಮಾಡ್ತಾರೆ ಎಂಬ ಈ ವ್ಯರ್ಥ ಸಂಕಲ್ಪ ನಿಶ್ಚಯದ ಆಸನವನ್ನ ಡಗಮಗಿಸುವುದಿಲ್ಲವಷ್ಟೇ. ಈ ಜನರೇ ಹಿಂದೆ ಡಿಪೆಂಡ್ ಆಗ್ಬಿಟ್ರೆ, ಜನರೇ ಏನಂತಾರೆ ಅನ್ನೋದ್ರ ಹಿಂದೆ ಮತ್ತೆ ನಮ್ಮ ನಿಶ್ಚಯ ರೂಪಿ ಆಸನ ಏನಾಗತ್ತೆ, ಅಲ್ಲಡಕ್ ಶುರುವಾಗತ್ತೆ ಅಂತ ತಂದೆ ಹೇಳ್ತಿದ್ದಾರೆ. ಅದರಿಂದ ನಾವು ಸತ್ಯುಗದ ಸ್ಥಾಪನೆ ತಂದೆಯು ಎಷ್ಟು ನಿಶ್ಚಯವಾಗಿದ್ದಾರೆ ಅಷ್ಟೇ ನಿಶ್ಚಯದಲ್ಲಿ ನಾವು ಇರಬೇಕು. ಆಮೇಲೆ ಇದು ಕಲ್ಯಾಣಕಾರಿ ಯುಗವಾಗಿದೆ. ಕಲ್ಯಾಣಕಾರಿ ತಂದೆ ಶ್ರೀಮತದಂತೆ ನಡೆಯುವ ಆತ್ಮಗಳು ಕಲ್ಯಾಣವನ್ನು ಏರುವ ಕಲೆಯನ್ನು ಬಿಟ್ಟು ಬೇರಾವ ಸಂಕಲ್ಪವನ್ನು ಮಾಡಬಾರ್ದು. ವಿನಾಶ ತನ್ನಿಂತಾನೇ ಆಗ್ತದೆ ಅಂತ ತಂದೆ ಹೇಳ್ತಾರೆ. ಆಮೇಲೆ ಪೇಪರ್ ನೋಡಿ, ಬೇರೆಯವರನ್ನ ಸಹ ಸ್ಪಷ್ಟ ಆಗುವುದಿಲ್ಲವೋ ತಿಳಿಯುತ್ತಿಲ್ಲ ಅಷ್ಟೇ. ಡ್ರಾಮಾ ಯಾವುದಾಗ್ತದೆಯೋ ಸಮಯಾನುಸಾರ ಅದರಲ್ಲಿ ಬೆಣ್ಣೆಯಿಂದ ಕೂದಲನ್ನು ತೆಗೆದಂತೆ ಇದೆಯಲ್ಲವೇ ಕಠಿಣವಾಯಿತಾ? ಬಾಪ್ದಾದ ಕಣ್ಣುಗಳ ಮೇಲೆ ಕುಳ್ಳಿರಿಸಿಕೊಂಡು ಹೃದಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಪಾರು ಮಾಡುತ್ತಾ ಬಂದಿರುವರಲ್ಲವೇ? ಯಾರಾದರೂ ಅಂತ್ಯದವರೆಗೆ ಜೊತೆಗಿರುವಂತಹ ಅಥವಾ ಪರಿಸ್ಥಿತಿಗಳಲ್ಲಿ ಪಾರು ಮಾಡುವಂತಹ ವಾಯ್ದೆ ಮತ್ತು ಕಾರ್ಯ ನಿಭಾಯಿಸುತ್ತಾರಾ? ಇಲ್ಲ ಜೊತೆಗೆ ಕರೆದುಕೊಂಡು ಹೋಗಬೇಕಲ್ಲವೇ? ಸರ್ವಶಕ್ತಿವಂತ ಜೊತೆಗಿರುವಾಗ ಸಹ ಈ ಸಂಕಲ್ಪ ಉತ್ಪನ್ನವಾಗುವುದಕ್ಕೆ ಏನೆಂದು ಹೇಳಲಾಗುತ್ತದೆ? ಇಂತಹ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಯಾವ ಸ್ಥಾಪನೆಯ ಕಾರ್ಯದ ನಿಮಿತ್ತರಾಗಿರುವಿರೋ, ಬಾಪ್ದಾದ ಸಹಯೋಗಿಗಳಾಗಿರುವಿರೋ, ಬಾಪ್ದಾದರ ಸಹಯೋಗಿ ಆ ಕಾರ್ಯದಲ್ಲಿ ಮಗ್ನರಾಗಿರಿ. ತಮ್ಮ ನೆನಪಿನ ಅಗ್ನಿಯನ್ನು ತೀವ್ರ ಮಾಡಿ. ಈ ನೆನಪಿನ ಅಗ್ನಿಯಿಂದಲೇ ವಿನಾಶದ ಅಗ್ನಿ ತೀವ್ರಗತಿಯ ಸ್ವರೂಪವನ್ನ ಧಾರಣೆ ಮಾಡುವುದು. ತಂದೆ ರಚಿಸಿದ ಅವಿನಾಶಿ ಜ್ಞಾನ ಯಜ್ಞ, ಅದಕ್ಕೆ ನಿಮಿತ್ತ ಬ್ರಾಹ್ಮಣರಾಗಿದ್ದೀರಿ. ಈ ಯಜ್ಞದಲ್ಲಿ ಮೊದಲು ಸ್ವಯಂನ ಸರ್ವ ದುರ್ಬಲತೆಗಳನ್ನ ಮತ್ತೆ ಕೊರತೆಗಳ ಆಹುತಿಯನ್ನ ಹಾಕಿ. ಆಗ ಇಡೀ ಹಳೆಯ ಜಗತ್ತು ಆಹುತಿಯಾದ ಮೇಲೆ ಸಮಾಪ್ತಿಯಾಗುವುದು. ಈಗ ದೃಢ ಸಂಕಲ್ಪದ ಬೆಂಕಿ ಕಡ್ಡಿ ಹಚ್ಚಿ, ಆಗ ಅದು ಸಂಪನ್ನವಾಗುವುದು ಒಳ್ಳೆಯದು. ಈ ರೀತಿ ನೆನಪಿನಲ್ಲಿ ಮಗ್ನರಾಗಿರುವಂತಹ, ಸದಾ ನಿಶ್ಚಯದ ಆಸನದ ಮೇಲೆ ಇದ್ದು ಕಾರ್ಯ ಮಾಡುವಂತಹ, ಎಲ್ಲ ಪರಿಸ್ಥಿತಿಗಳನ್ನು ಅಚಲ ಮತ್ತು ಅಡೋಲವಾಗಿಸುವಂತಹ ಬಾಪ್ದಾದರ ಸದಾ ಸಮೀಪ ಸಹಯೋಗಿ ಮತ್ತು ಸ್ನೇಹಿ ಆತ್ಮಗಳಿಗೆ ಬಾಪ್ದಾದರ ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಿದ್ದಾರೆ. ಓಂ ಶಾಂತಿ.